ಹಲೋ ಆಲ್, ಇವತ್ತು ನಮ್ದಕ್ಕೆ ಜೊತೆಯಲ್ಲೇ ಇದ್ದಾರೆ ಕರ್ನಾಟಕದ ಫೇಮಸ್ ಯಾರು ಗೊತ್ತಾ, ಬೇಡ ಬೇಡ ಅಂದ್ರೂ ಬಂದು ಸೇರ್ಕೊಂಡಿದ್ದಾರೆ. ಸರ್ ಧನ್ಯವಾದ. ಅಕ್ಬರ್ ಸಿಂಧುವಳ್ಳಿ. वालेकुम अस्सलाम। अकबर सिंधुली भाई माशाल्लाह। अकबर भाई को बहुत दिनों से हम दो जने भी ट्राई करते थे, नहीं मिले। आज वक्त मिला, अकबर भाई बहुत बिजी आज मिले और बिहाइंड द कैमरा अकबर भाई से बात करा। मैं जिंदगी में उतनी कन्नड़ा बात कर को नहीं बात अब तक की जिंदगी में इतनी कन्नड़ा बात कर को नहीं जता है ना, आधे घंटे में कर डाली नहीं बा ಮಾಶಾಅಲ್ಲಾ। ಕನ್ನಡ ನಿಮ್ ಕನ್ನಡ ತುಂಬಾನೇ ಚೆನ್ನಾಗಿದೆ. ಅಷ್ಟು ಕನ್ನಡ ನಾನು ಮಾತಾಡ್ಬಿಡ್ತಾ ಇದ್ದಿದ್ರೆ ಇವತ್ತು ಯೂನಿವರ್ಸಿಟಿ ಮೈಸೂರಲ್ಲಿ ಪ್ರೊಫೆಸರ್ ಆಗಿರ್ತಿದ್ರು. ಅದ್ರಲ್ಲಿ ಬಂದ್ಬಿಟ್ಟು ನಾನು ಕಮೆಂಟ್ಸ್ ಅನ್ನ ಓದ್ತಿದ್ದೆ. वो वीडियो के जो है मैं कमेंट्स पढ़ लेगा था, उसमें इन्होंने बोले फुल नेगेटिव कमेंट्स आते थे सूफी पे। मैं कमेंट किया, उसके बाद नेगेटिव कमेंट्स पूरा आना शुरू हो गया। घर को बाबूदा को कमेंट पढ़ाते पढ़ाते बाबूदा यहाँ बैठ को जो है उसको जाने वाले थे। नहीं क्या थे वो, लेटर गिटर पढ़ रही क्या उनको। एक्चुअली वो कमेंट था, सो इट वाज ह्यूज। कमेंट्स पढ़ो। मैं वीडियो तो देख को चलती हूँ, तुम्हें क्या किया बकरा आदमी कर को ढकल डाल करो वैसा नको करो। कमेंट पढ़ो, पहले कमेंट पढ़ो, तब मालूम होता तुमना इनके एक्चुअल क्या एक्टिविस्ट कर को बोल को क्या वास्ते ನಿಮ್ ಹೋರಾಟ ಏನು ಅಂತ ನಿಮ್ ಕಮೆಂಟ್ ಓದಿದ್ರೆ ಫಸ್ಟ್ ಗೊತ್ತಾಗತ್ತೆ. ಬಬುದಾ, ಒಂದ್ ವಿಚಾರವಾಗಿ ನೀವು ಆಕ್ಟಿವಿಸ್ಟ್ ಹೇಳ್ತೀರಾ ಸರ್, ನೀವು ಯಾವ್ಯಾವ ಡಿಪಾರ್ಟ್ಮೆಂಟ್ ಅಲ್ಲಿ ಕೆಲಸ ಮಾಡ್ತೀರಾ ಅಂತ ಹೇಳಿ ಸರ್ ಸ್ವಲ್ಪ. ಒಬ್ಬ ಉತ್ತಮ ಮನುಷ್ಯ, ಉತ್ತಮ ನಾಗರಿಕನಾಗಿ ಯಾವೆಲ್ಲ ಕೆಲಸ ಇದು ಉತ್ತಮ ಕೆಲಸ ಅನ್ನಿಸ್ಕೊಳ್ಳುತ್ತೋ, ನಮ್ಮ ರಾಷ್ಟ್ರಕವಿ ಕುವೆಂಪು ಅವರು ಹೇಳಿದ್ದಾರೆ, ಅಧ್ಯಕ್ಷನು ಸೇನಾನಿಯು ಚಮ್ಮಾರನು ಎಲ್ಲರೂ ಪೂಜ್ಯನೀಯ ಅವರವರ ಕಾಯಕದಲ್ಲಿ. ಯಾವ ಕೆಲ್ಸನೂ ಕೀಳಲ್ಲ ಮೇಲಲ್ಲ. ಒಬ್ಬ ಮನುಷ್ಯ ಏನೆಲ್ಲ ಮಾಡಬಲ್ಲ ಅದನ್ನ ಮಾಡ್ತೀವಿ. ಒಂದು मतलब बोल रहा तुम सब उसकी जगह पर जो काम कर रहा है वो बेहतर कर रहा है अगर को बोल को उसका मतलब बराबर भैया। ಸರ್ ಈ ಇಂಟರ್ವ್ಯೂ ಮುನ್ನ ಒಂದ್ ಮಾತು ಹೇಳಿದ್ರಿ, ವಾಟ್ ಇಸ್ ದಟ್ ಸಾಮ್ರಾಜ್ಯ. ಕೆಲವೊಬ್ರು ಪ್ರಶ್ನೆ ಏನ್ ಮಾಡ್ತಾರೆ, ಇಷ್ಟೆಲ್ಲಾ ಮಾಡ್ತೀಯಲ್ಲ ನೀನೇನಾದ್ರೂ ರಾಜಕಾರಣದಲ್ಲಿ ಹೋಗ್ಬೇಕು ಅಂತ. ನಾನು ಅವ್ರಿಗೆಲ್ಲ ಹೇಳೋದೇನ್ ಗೊತ್ತಾ, ಸಾಮರ್ಥ್ಯ ಇರೋನು ಸಾಮ್ರಾಜ್ಯ ಗೆದ್ದಿ ಸಾಮ್ರಾಟ ಆದ್ರೇನೆ ಸಾಮ್ರಾಜ್ಯ ಸುಭಿಕ್ಷವಾಗಿರೋದು. ಕೇಪಬಿಲಿಟಿ ವ್ಯಕ್ತಿನೇ ಆ ಸ್ಥಾನಕ್ಕೆ ಹೋದಾಗ್ಲೇನೆ ಜನರನ್ನ ಮುಂದಾಳತ್ವ ತಗೊಳ್ಳೋನು ಹೆಂಗಿರ್ಬೇಕು ಅಂದ್ರೆ ನಿಭಾಯಿಸ್ತೀನಿ ಅನ್ನೋನು ಹೋಗ್ಬೇಕು. ಇಲ್ಲ ಅಂದ್ರೆ ಹೇಡಿಗಳು ಅವಿವೇಕಿಗಳು ಆ ರೂಪ ತಗೊಂಡು ಆ ಸ್ಥಾನ ಅಲಂಕರಿಸ್ತಾರೆ, ಅವರಿಂದ ಏನು ಒಳ್ಳೇದಾಗಲ್ಲ. अकबर भाई तुम्हारा नाम पूरा एडिटर साहब मेरा आपको मोहम्मद अकबर नाम रखो ही, मगर टीसी में या जहाँ लिखना था वहां सभी लिखा नहीं सुसे, खाली अकबर बच गया। अब्बा का इसीलिए अकबर ये सिंधुली आपका लकब। सिंधुवल्ली गांव जो मैं मेरा गांव में पला बड़ा, वो गांव को अब जैसा के ಕುಪ್ಪಳ್ಳಿ ವೆಂಕಟಪ್ಪ ಪುಟ್ಟಪ್ಪ. ಎಲ್ಲಿ ವಿಚಾರವಾದಿನ ರಾಜಕಾರಣಿನ ನೋಡಿ, ಎಲ್ಲಿ ವಿಚಾರ ಇರುತ್ತೋ, ಎಲ್ಲಿ ವಿಚಾರವಾದಿ ಅಂದ್ರೆ ಗೊತ್ತಾ ನಿಮ್ಗೆ? ಇನ್ನೊಂದು ಹೇಳ್ಬಿಡ್ತೀನಿ ಕೇಳಿ. ಎಡಿಟರ್ ಸಾಬ್ ಇಜ್ಜತ್ ಬಚಾಲಿಯ ಮೇರಿ ತುಮೆ ವಿಚಾರಾಂತರ ಆಗದ್ ಬೇಡ. ನಾನು ಒಂದೇ ವಿಚಾರ ವಿಚಾರವಾದಿನ ರಾಜಕಾರಣಿನ ನೋಡಿ, ಎಲ್ಲಿ ಸತ್ಯ ನ್ಯಾಯ ನೀತಿ ಅಂತ ಇರುತ್ತೋ ಅದರಲ್ಲಿ ಭಾಗ ಮಾಡ್ಕೊಂಡು ಹೋಗಿ ನಿಂತ್ಕೊಳಕ್ ಆಗಲ್ಲ. ಇವಾಗ 2 ಕಣ್ಣಿದೆ, ಒಂದ್ ಕಣ್ಣನ್ ಬಳಸ್ಕೊಂಡು ಇನ್ನೊಂದ್ ಕಣ್ಣನ್ನ ಸುಮ್ನೆ ಇರಿಸು ಅಂದ್ರೆ ಆಗುತ್ತಾ? ಎರಡೂ ಕಣ್ಣು ನೋಡ್ತಾ ಇದೆ, ನೋಟ ಒಂದೇ ಕಾಣ್ತಾ ಇದೆ. ಸರ್ ಈಗ ಪ್ರೆಸೆಂಟ್ಲಿ ಕರ್ನಾಟಕದಲ್ಲಿ ಒಂದು ಸಿಚುವೇಶನ್ ನಡೀತಿದೆ. ಏನಂದ್ರೆ ಔಟ್ಸೈಡರ್ಸ್ ಅಂದ್ರೆ ಬೇರೆ ರಾಜ್ಯದಿಂದ ಬಂದವರು, ನಾರ್ತ್ ಇಂಡಿಯನ್ಸ್ ಅಂತ ಹೇಳಿ, ನಾರ್ತ್ ಇಂಡಿಯನ್ಸ್ ಇಲ್ಲ ಬೇರೆ ಕಡೆಯವರು, ತಮಿಳಿಯನ್ಸು ಕೇರಳಿಯನ್ಸು, ಅವರು ಇಲ್ಲಿ ಬ್ಯಾಂಗ್ಳೂರಲ್ಲಿ ಎಲ್ಲ ಬಂದು ಕೆಲಸ ಮಾಡೋ ಟೈಮಲ್ಲಿ ಅವ್ರಿಗೆ ಪ್ರೆಷರೈಸ್ ಮಾಡ್ತಾರೆ, ಕನ್ನಡ ಬರತ್ತಾ, ಕನ್ನಡ ಮಾತಾಡಬೇಕು ಅಂತ. ಇದು ನಿಮ್ ಪ್ರಕಾರ ಸರಿನಾ ಇಲ್ಲ ಇದು ಒಂಥರ ನೀವು ಫೋರ್ಸ್ ಮಾಡ್ತಾ ಇದ್ದೀರಾ ಹೆಂಗೆ? ಅದು ನಿಮ್ದು ಒಪಿನಿಯನ್ ಏನು ಅದ್ರ ಬಗ್ಗೆ? ಇವಾಗ ನಾವು ಕರ್ನಾಟಕದಲ್ಲಿ ಇದ್ದಿ ನಾವು ಅಷ್ಟು ಫ್ಲೂಯೆಂಟ್ ಕನ್ನಡ ಮಾತಾಡಲ್ಲ. ಅಕ್ಬರ್ ಸಾಹೇಬ್ರೆ, ಒಂದೇ ಒಂದು ರಿಕ್ವೆಸ್ಟ್, ಸ್ವಲ್ಪ ಆರಾಮಾಗಿ ಅರ್ಥ ಆಗತ್ತೆ ಹೇಳಿ. ಯಾಕಂದ್ರೆ ನೀವು ಕನ್ನಡ, ನಿಮ್ ಕನ್ನಡ ಎಷ್ಟು ಸ್ಪೀಡ್ ಐತೆ ಅಂದ್ರೆ ನಾನು ರೈಲ್ವೆ ಸ್ಟೇಷನ್ ಅಲ್ಲೇ ನಿಂತಿದ್ದೀನಿ, ನೀವು ಬೆಂಗಳೂರು ಹೊರಡ್ಬಿಟ್ಟಿದ್ದೀರಿ. ಓಕೆ ಓಕೆ, ನಿಮ್ಗೆ ಸಮಾಧಾನಕರವಾಗಿ ಹೇಳ್ತೀನಿ. ಈ ವಿಚಾರವಾಗಿ ಈಸಿ ಕನ್ನಡ ಈಸಿ ಅಲ್ವಾ? ನಾವು ಕನ್ನಡ ಭಾಷೆನ ಪ್ರೀತಿಸ್ತಾ ಇರೋರು ಏನ್ ಮಾಡ್ತೀವಿ, ಪ್ರೀತಿಯಿಂದ ಪ್ರೀತಿಸುವವರಿಗೆ ಪ್ರೀತಿಯಿಂದ ಹೇಳ್ಕೊಟ್ಟಿದ್ದ ಎಲ್ಲಾ ವಿಚಾರ ಕಲಿತಾರೆ. ಯಾರನ್ನಾದರೂ ನಾವು ಬಲಾತ್ಕಾರ ಮಾಡೋದು ಈ ದೇಶದ ಸಂವಿಧಾನದ ಪ್ರಕಾರ ತಪ್ಪು, ಹೇರಂಗಿಲ್ಲ ಯಾರ ಮೇಲುವೆ. ಇದರಲ್ಲಿ ಅಭಿವ್ಯಕ್ತಿ ಸ್ವಾತಂತ್ರ್ಯ ಇದೆ. ನನ್ನ ಇಷ್ಟದಂತೆ ನಾನು ಉಡುಪನ್ನು ಧರಿಸ್ತೀನಿ,
ಇವತ್ತು ನೀವು ನನಗ್ ಬಂದ್ಬಿಟ್ಟು ಇಲ್ಲ ನೀನ್ ಬ್ಲಾಕೇ ಹಾಕ್ಬೇಕು ಅಂತ ನಿಮ್ಮ ಉಡುಪನ್ನು ಧರಿಸ್ತೀನಿ ಅಂದ್ರೆ ಬಟ್ಟೆನ ಉಡುಪು ಅಂದ್ರೆ ಬಟ್ಟೆ ಹೇಳ್ತಾ ಇರೋದು ಅದು ಸುಲಭ ಕನ್ನಡದಲ್ಲಿ. ಇಲ್ಲ ನಾನು ಒಬ್ಬ ಕನ್ನಡಿಗನಾಗಿ ಅದನ್ನ ಬಳಸ್ತೇ ಇದ್ರೆ ಇನ್ ಯಾವ ಕನ್ನಡಿಗನೂ ಬಳಸಲ್ಲ. ನನಗ್ ಬರೋ ಭಾಷೆಯಲ್ಲಿ ನಿಮ್ಮ ಮೇಲ್ ನೀವು ಹೆಂಗ್ ಬಳಸ್ತೀರಾ ಹಂಗ್ ಬಳಸಿ. ನಾನು ಅಚ್ಚ ಪದಗಳನ್ನ ಬಳಸ್ತಾ ಇದ್ದೀನಿ. ನಾವು ಕನ್ನಡಿಗರಲ್ವಾ? ನೀವು ಕನ್ನಡಿಗರೇ, ನಿಮ್ಗೆ ನಾನು ಈ ಪದ ಬಳಸಿ ಅಂತ ಬಲವಂತ ಮಾಡಂಗಿಲ್ವಲ್ಲ. ಓಕೆ, ನೀವು ಕಲಿಬಹುದು. ಅಕ್ಬರ್ ಉಡುಪು ಅಂತ ಬಳಸಿದಾನೆ, ನಾನು ನೆಕ್ಸ್ಟ್ ಉಡುಪು ಅಂತ ಬಳಸಬಹುದು ಬಟ್ಟೆ ಜಾಗದಲ್ಲಿ ಅಂತ. ಇನ್ನೊಂದು ವಿಚಾರ ಏನ್ ಹೇಳ್ತೀನಿ ಅಂದ್ರೆ, ನಾವು ಇಲ್ಲಿ ಭಾವನಾತ್ಮಕ ದೃಷ್ಟಿಯಿಂದ ಹೇಳೋದಾದ್ರೆ, ನಾನೊಬ್ಬ ಕನ್ನಡಿಗನಾಗಿ ಇನ್ನೊಬ್ಬ ಕನ್ನಡ ಮಾತಾಡ್ಲಿ ಅನ್ನೋದು ಅದು ಒಂದು ಭಾವನಾತ್ಮಕ ವಿಚಾರ. ಇಲ್ಲ ಸರ್, ಪ್ರೆಷರೈಸ್ ಮಾಡ್ತಾವ್ರಲ್ಲ, ಸರಿನಾ ತಪ್ಪ? ಎಸ್ ಆರ್ ನೋ? ಪ್ರೆಷರ್ ಮಾಡ್ತಾ ಇರೋದು ತಪ್ಪೆ. ಯಾವ ವಿಚಾರದಲ್ಲಿ ಅಂದ್ರೆ, ಕಾನೂನಾತ್ಮಕ ದೃಷ್ಟಿಯಿಂದ ನಾನು ಯಾರನ್ನೂ ಕೂಡ ಬಲವಂತ ಮಾಡಿ ಇದನ್ನ ಮಾಡು, ನನ್ನ ಒಂದು ವೈಯಕ್ತಿಕ ವಿಚಾರ ಅಳವಡಿಸಿ ಹೇಳ್ತೀನಿ. ಕಟ್ಕೊಂಡ್ ಹೆಂಡತಿಗೂ ಬಲವಂತ ಮಾಡೋ ಹಂಗಿಲ್ಲ ಸಂವಿಧಾನದ ಕಾನೂನಾತ್ಮಕ ಪ್ರಕಾರ. ಹಂಗೆ ಇನ್ನೊಬ್ಬನ್ನ ನಾನು ಬಲವಂತ ಮಾಡ್ತೀನಿ ಅಂದ್ರೆ ಒಪ್ಪಲ್ಲ. ನೋಡಿ, ಕಲಿಯೋಕೆ ಕೋಟಿ ಭಾಷೆ, ಆಡೋಕೆ ಒಂದೇ ಭಾಷೆ ಕನ್ನಡ, ಸುತ್ತೋಕೆ 1000 ದೇಶ, ಬದುಕೋಕೆ ಒಂದೇ ದೇಶ ಭಾರತ. ಸಿಟಿ ಮರಿಜಾ ಪರ್ಮಿಷನ್ ನೋಡಿ, ಯಾವುದೇ ವಿಚಾರ ಆಗಿರ್ಲಿ, ಆಲೋಚನೆಯ ವಿಧಾನಗಳು ನಮ್ಮ ಬದುಕನ್ನ ನಿರೂಪಿಸುತ್ತೆ. ನಾನು ಯಾವ ರೀತಿ ಥಿಂಕಿಂಗ್ ನಿರೂಪಿಸುತ್ತೆ, ಡಿಸೈಡ್ ಮಾಡುತ್ತೆ, ನಿರ್ಧರಿಸುತ್ತೆ. ಗೈಸ್, आज बाबू का रोस्ट होने वाले ही नहीं भाई, मेरी जिंदगी में मैं इतनी फ्लुएंट कन्नड़ ಅದ್ರಲ್ಲೂ ಮುಸ್ಲಿಮ್ಸ್ ಆಗಿ ಕೇಳಿರ್ಬಹುದು. ಏನ್ ಗೊತ್ತಾ, ಎಷ್ಟು ಪ್ಯೂರ್ ಕನ್ನಡ ನಾನು ಕೇಳಿ. ಕನ್ನಡ ಓದ್ತಾರೆ, ಮಾತಾಡಲ್ಲ, ಬರೀತಾರೆ, ಮಾತಾಡಲ್ಲ. ನಾನು ಒಂದ್ ಹೇಳ್ತೀನಿ, ನೀವು ಯಾವ ಭಾಷೆ ಕಲ್ತ್ರು ಮೈಲ್ಗೆ ಅಲ್ಲ, ಅಥವಾ ಧರ್ಮದಿಂದ ಹೊರಗಡೆ ಹೋದಂತೂ ಅಲ್ಲ. ಯಾರು ಉಚ್ಚಾಟನೆ ಮಾಡಲ್ಲ, ಸಾಧ್ಯನೇ ಇಲ್ಲ. ದೇವರು ಇಡೀ ಜಗತ್ತನ್ನ ಸೃಷ್ಟಿ ಮಾಡೋದು ಒಬ್ನೇ. ಕರೆಕ್ಟ್. ನಾವೇನ್ ಮಾಡ್ತೀವಿ, ಒಂದು ಪ್ರಾರ್ಥನೆ, ಆ ಶರೀರ ಅದು, ನಾವು ರೂಪನೇ ಇಲ್ಲ, ಎಲ್ಲಾ ಕಡೆ ವ್ಯಾಪಿಸಿದ್ದಾನೆ ಅನ್ಬಿಟ್ಟು ನಾವೇನೋ ನಂಬಿ ಮಾಡ್ತೀವಿ. ಇನ್ನೊಬ್ರನ್ನ ದೇವ್ರು ಅಂತ ಎಲ್ಲಾ ಲೆಕ್ಕಾಚಾರ ಬಂದ್ರೆ म्हणजे कैसा तीसरा करको बोलो कोसे की न्यूज डिबेट में बैठ गई मुझे क्या भी मालूम तब से तो सही बोल रहा हूँ मैं म्हणजे ऐसा तीसरा मैं एक ऐसी न्यूज डिबेट में बैठता हूँ ಇಲ್ಲ म्हणजे ये मालूम नहीं हो रहा है क्या ಇಲ್ಲ म्हणजे क्या हो रहा ಬರೀ ನೀವು ಬರೀ ವಿಡಿಯೋ ಅಧ್ಯಕ್ಷರೇ, ಇವತ್ತು ಥ್ಯಾಂಕ್ ಯು ಸೋ ಮಚ್. ಒಂದಕ್ಕೆ ಏನಕ್ಕೆ ಹೇಳಿ, ಇಡೀ ಇಂಟರ್ವ್ಯೂದಲ್ಲಿ ನೀವು ಪಾಡ್ಕಾಸ್ಟ್ಗಳನ್ನ ಎತ್ ನೋಡಿ 1 ನಿಮಿಷ ಸುಮ್ ಕೂತಿದ್ರಿ ಮನುಷ್ಯ. ಇವತ್ತು ಈ ಕ್ಯಾಮ್ರಾದಲ್ಲಿ ನೋಡ್ಬೋದು ನೀವು ಅದೇ ಹ್ಯಾಂಡ್ಸ್ ಅಪ್ ಪಡ್ತಿದ್ರಲ್ಲ ಚಿಕ್ಕವನಿದ್ದಾಗ, ಹಿಂಗ್ ಕೂತವ್ರೆ. ಇವರು ಗಜ ಇದ್ದಂಗೆ, ಆನೆ ಇದ್ದಂಗೆ, ಅಂಕುಶ ಇರ್ಲಿಲ್ಲ ಅಂತ ಹೇಳಿ. ಯಾವ್ದಾದ್ರು ಒಂದು ಅಂಕುಶ ಇರುತ್ತೆ, ಅವ್ರನ್ನೂ ಸುಮ್ ಮಾಡುತ್ತೆ. ನನ್ಗೂ ಒಂದು ಅಂಕುಶ ಇರುತ್ತೆ, ಅವ್ನ್ ಬರೋ ಗಂಟ ನಾನು ಹಿಂಗೆ. झाड़ा कट करे तो भी गुस्सा आता, परिंदे को पाले तो भी गुस्सा, परिंदे उड़ाए तो भी गुस्सा, कुत्ते मारे तो भी गुस्सा, कबूतरों को दाना डाले तो भी गुस्सा, नहीं डाले तो भी गुस्सा. तुम्हें करना क्या चाहती, तुम्हें बनना क्या चाहती, तुम्हें क्या तुम्हें इलेक्शन करना चाहती, तुम्हारा लास्ट मोटिव क्या? नहीं तुम्हें ऐसा पब्लिक सर्विस करती क्या? रोड आगे जाको खड्डे, हॉस्पिटल को जाको क्लीन कर डालती, मरीजों को ट्रीटमेंट करा डालती, कुछ पड़े आ रहा तो रोड से उठा ले चले. ये सवाल का जवाब पहले सवाल में था क्या ಒಬ್ಬ एक आदमी जितने काम कर सकता लायक सही वो काम मैं करता हूँ बोल को समझ में आया. यही भैया तुम्हें करती, तुम्हारा मोटिव क्या, एंड में क्या, विजन क्या, एंड क्या? अब ये बात इसमें बोलना ऐसा जनरल कन्नड़ नको ಮಂಜೆ ಜರ ಕಂಫರ್ಟ್ ಹೆಸರ್ಗ ಬೋಲ್ತು. ಇವತ್ತು ಮನುಷ್ಯ ಒಂದು ವಿಭಾಗದಲ್ಲಿ ಅವನು ಭವಿಷ್ಯ ಕಟ್ಕೊಳಕ್ ಮಾಡ್ತಾ ಇದ್ದಾನೆ. ಮಾಶಾಅಲ್ಲಾ तुम्हें प्रेजेंटली किसे सपोर्ट करती? पर्सनल क्वेश्चन मेरा. तुम्हें कांग्रेस ಇಲ್ಲ ನೋಡಿ, ನನಗೆ ಬಿಜೆಪಿ ಪಕ್ಷದಿಂದ ಒಳ್ಳೆ ಸ್ಥಾನಮಾನ ಕೊಟ್ಟಿ ಕರಿತೀನಿ ಅಂದ್ರುವೆ ನಾನು ನಿಮ್ಮ ತತ್ವ ಸಿದ್ಧಾಂತಕ್ಕೆ ನಾನು ಸರಿ ಹೋಗಲ್ಲ. ನಾಡು ನುಡಿ ನೆಲ ಜಲ ಅಂತ ಹೇಳಿ ನಾನು ಪಕ್ಷಾತೀತವಾಗಿ ಬಂದು ಕೆಲಸ ಮಾಡ್ತೀನಿ. ಯಾವುದೇ ಪಕ್ಷಕ್ಕೆ ಹೋಗ್ಬೇಕು ಅಂತ ತೀರ್ಮಾನ ಮಾಡಿಲ್ಲ. ಯಾಕೆ ಅಂದ್ರೆ ಪಕ್ಷದ ಚೌಕಟ್ಟಲ್ಲಿ ಇಂಥವ್ರ ಹತ್ರ ಅನ್ಯಾಯ ಆಗ್ತಾ ಇದೆ ಅಂದ್ರೆ ಅವ್ರು ಕೇಳ್ಬೇಡ, ನಮ್ಮ ಪಕ್ಷದ ಅಭ್ಯರ್ಥಿ ಅಂತಾರೆ. ಪ್ರೆಸೆಂಟ್ ನೀವು ಹೇಳ್ತಾ ಇರೋದು ನಿಮ್ ಮೆಂಟಾಲಿಟಿ. ನಮ್ಮ ಫಿಲ್ಮ್ ಸ್ಟಾರ್ ಉಪೇಂದ್ರ ಅವರು ಒಂದು ಪಾರ್ಟಿ ಮಾಡೋರು. ಕರೆಕ್ಟ್. ಗೊತ್ತಾ, ಅವರು ನಾನು ತಿನ್ನಲ್ಲ, ತಿನ್ನಕ್ಕೂ ಬಿಡಲ್ಲ. ಇಲ್ಲ ಅವ್ರ ವಿಚಾರ ಇನ್ನೊಂದೇನಂದ್ರೆ ಅವ್ರು ಏನ್ ಹೇಳಿದ್ರು ಮೊನ್ನೆ ಇಂಟರ್ವ್ಯೂ ಅಲ್ಲಿ, ನೀವು ಸಿಎಂ ಆದ್ರೆ ಏನ್ ಮಾಡ್ತೀರಾ ಅಂತ ನಮ್ಮ ಯಾರು ಕೋಶಿಶ್ ಕರೋ ಸ್ಟಾರ್ ಶಿವಣ್ಣ ಅವ್ರು ಕೇಳಿದ್ರು.
ನೀವು ಸಿಎಂ ಆಗ್ಬಿಟ್ರೆ ಕೇಳಿದ್ರಾ? ಸಿಎಂ ಆಗ್ಬಿಟ್ರೆ ಶಿವಣ್ಣ ಅವ್ರು ಏನೋ ಆಗಿದ್ರೆ ಸಿಎಂ ಆದ್ರೆ CM ಇಲ್ಲ, ಯಜ್ಞನಲ್ಲ ಆದ್ರೆ ನೀವು ಸಿಎಂ ಆದ್ರೆ ಮಾಡ್ತೀರಾ ಏನು? ನೀವ್ ಏನ್ ಮಾಡ್ತೀರಾ ಅಂತ ಸಿಗಣ ಬಿಟ್ಕೊಳ್ಬೇಕು ಅಣ್ಣ. ಅವರು ಏನ್ ಹೇಳಿದ್ರು ಫಸ್ಟ್ ವಿಧಾನಸೌಧಕ್ಕೆ ಬಾಕ್ಲಾಗ್ತೀನಿ ಅಂತ ಹೇಳಿ. ಓ ಇಟ್ಸ್ ಆನ್ ರೀಲ್ಸ್, ಇಟ್ಸ್ ಆನ್ ಎಸ್ ಎಸ್ ಅದರ ಉದ್ದೇಶ ಏನಕ್ಕೆ ನಡೀತಾ ಇದು? ಇಲ್ಲಿ ಕೇಳಿ ಕೇಳಿ ಇಲ್ಲ 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 ಅದರ ಉದ್ದೇಶ ಸ್ಪಷ್ಟನೆಯಿಂದ ಇರೋದು ಏನ್ ಗೊತ್ತಾ? ಆಡಳಿತಗಾರನ ಹತ್ರ ರಾಜಪ್ರಭುತ್ವದಲ್ಲಿ ಏನಿತ್ತು? ಪ್ರಜೆ ಹೋಗ್ಬಿಟ್ಟು ರಾಜನ ಹತ್ರ ಸಮಸ್ಯೆ ಇದೆ ಅಂತ ಹೇಳ್ಕೋಬೇಕಾಗಿತ್ತು. ಕರೆಕ್ಟ್. ಅದು ಬೇಡ, ರಾಜ್ಯ ವ್ಯವಸ್ಥೆ ಅಂತ ಪ್ರಜಾ ವ್ಯವಸ್ಥೆ ತಂದಿರೋದು. ಪ್ರಜೆಗಳಿಂದ ಪ್ರಜೆಗಳಿಗಾಗಿ ಪ್ರಜೆಗಳಿಗೋಸ್ಕರ ಅನ್ನೋ ತತ್ವ ಸಿದ್ಧಾಂತದಲ್ಲೇ ಸಂವಿಧಾನದ ಇದು ಇರೋದು. ಪ್ರಜಾಪ್ರಭುತ್ವ ವ್ಯವಸ್ಥೆ ಪ್ರಜೆಗಳಿಂದ ಪ್ರಜೆಗಳಿಗಾಗಿ ಪ್ರಜೆಗಳಿಗೋಸ್ಕರ ಅನ್ನುವಂತ ಮೂಲ ಸಿದ್ಧಾಂತ. ಆಲ್ ದ ಪೀಪಲ್ ಬೈ ದ ಪೀಪಲ್. ನೀವು ಲೋಕ ಅದಾಲತ್ ಬೇಕಾ ನಿಮ್ಗೆ? ನೀವು ಇಷ್ಟು ಅಗ್ರೆಸಿವ್ ಆಗೋ ಅವಶ್ಯಕತೆನೇ ಇಲ್ಲ. ಸುಲಭ ಇದು. ಈ ಸುಲಭ ಇರೋದಕ್ಕೆ ನಾವು ಈ ಅಡಾಪ್ಟ್ ಮಾಡ್ಕೊಂಡು ಹೇಳಿ ಕೇಜ್ರಿವಾಲ್ ಮೂಲೆ ಹೋಗಿ ಸೇರ್ಕೊಂಡ್ರು. ಏನೋ ಮಾಡ್ತೀನಿ, ಎತ್ತ ಮಾಡ್ತೀನಿ, ಅದ್ ಮಾಡ್ತೀನಿ, ಇದ್ ಮಾಡ್ಕೊತೀನಿ ಅಂತ. ಹಂಗಾದ್ರೆ ಗೆಲ್ಸ್ಲಿಲ್ವಾ? ಕೇಜ್ರಿವಾಲ್ ಗೆಲ್ಸ್ಲಿಲ್ವಾ? ಈಗ ಎಲ್ಲವೂ ಸರ್ ಡೆಲ್ಲಿಯಲ್ಲಿ ಕಾಂಟೆನೆಲ್ಲ ಎಲ್ಲರೂ ನಾಳೆ ದಿವಸ ನಾನು ಇಷ್ಟು ಮಾತಾಡ್ತಾ ಇದ್ದೀನಿ. ನಮ್ ಗ್ರಾಮ ಪಂಚಾಯತಿಯಲ್ಲಿ ಹೇಳ್ದೆ 24 ಜನ ಇದಾರೆ. ನಾನ್ ನಾಳೆ ದಿವಸ ಗೆದ್ರುವೆ ನೀವು ನನ್ನ ಫ್ರೆಂಡು ಇನ್ವಿಟೇಷನ್ ಒಳಗಡೆ ದುಡ್ಡು ಕೊಡ್ಬಿಟ್ಟು ಭ್ರಷ್ಟಾಚಾರ ಮಾಡ್ದ ಅಂತ ಒಳಗಾಗ್ತಾರೆ. ಅದು ಬೇರೆ ವಿಚಾರ. ನನ್ನ ವಿಚಾರ ಏನಪ್ಪಾ ಅಂದ್ರೆ ನಾನು ವಿವರಿಸ್ತಾ ಇದ್ದೀನಿ. ನನ್ನನ್ನ ಮಾಡಕ್ ಬಿಡ್ತಾರೋ, ತಕೊಂಡೋಗಿ ಜೈಲ್ಗೆ ಹಾಕ್ತಾರೋ, ಇದು ಸೆಕೆಂಡ್ರಿ. ನಿನ್ ವಿಚಾರ ಅಂತ ಬಂದಾಗ ನನ್ ವಿಚಾರ ತಾನೇ ಹೇಳ್ಬೇಕು. ಇದು ಆಗ್ಬಹುದು. सही में इस बात बोलूं, मैं अब 10 लाख का परफॉर्मेंस चलेगा ಇಲ್ಲ ಇಲ್ಲ अध्यक्ष ಒಂದ್ ನಿಮಿಷ स्टॉप यू. बाबूदा जो है बड़े बड़े पॉलिटिकल इवेंट्स को जाको ही, पॉलिटिकल सेरेमनीज को जाको ही, ओथ सेरेमनीज को जाको ही, he has gone to assembly, met tons of politicians. ऐसा एक्सपीरियंस हुआ क्या? सिर्फ हाथ रखो बोला. सही बोल रहा हूँ मैं, बहुत जगह को मिल रहा है अल्हम्दुलिल्लाह, अल्लाह का शुक्र है, बहुत जगह को मिला है. लेकिन ये एक्सपीरियंस नहीं हुआ. मैं सही बोलता हूँ, मैं तुम्हें एक आधे घंटे का एक ऑडियो रिकॉर्ड करके दे लेता हूँ. मैं रात को सुकून से नहीं तुम्हें इतना फ्लुएंट है तुम्हें 80% समझ में आ रहा नहीं. इतना फ्लुएंट ही नो. बट वही मैं सही बोल रहा हूँ, इतनी प्योर कन्नड़ा. भाई हमें कन्नड़ा कैसा सीखे? बुक्का में पढ़ कर सीखे या टीवी देख कर सीखे? ನನ್ನ ಆಲೋಚನೆ, ಹಾಗೆ ಏನು? ನನ್ನ ಭಾವನೆ, ನನ್ನ ಭಾಷೆ, ಬದುಕುವ ರೀತಿ ಕನ್ನಡದಲ್ಲೇ ಬರಿತೀನಿ. ಯಾಕೆ ಅಂದ್ರೆ ಆ ಭಾಷೆಯಲ್ಲಿ ಪಡೆದಿರೋಂತ ಜ್ಞಾನ ನಾನು ಇನ್ನೊಂದು ಭಾಷೆಗೆ ತಕೊಂಡೋಗಿ ಮಾಡಕ್ ಆಗಲ್ಲ. How are you really understanding this entire conversation? ಅಧ್ಯಕ್ಷರೇ, ಸೆಂಟ್ರಲ್ ಒಂದು ಸಬ್ಸ್ಕ್ರೈಬ್ ಮಾಡಿ ಅಂತ ಒಂದು ಮಾತು ಹೇಳಿಲ್ವಲ್ರಿ? ಸ್ನೇಹಿತರೆ, ನಾನು ಯಾವುದೇ ವಿಡಿಯೋ ಮಾಡ್ಬೇಕಾದ್ರೆ ಎಲ್ಲೋ ಶೇರ್ ಮಾಡಿ ಲೈಕ್ ಮಾಡಿ ಅನ್ನಲ್ಲ. ಆದ್ರೆ ಇವತ್ ಯಾಕೆ ಹೇಳ್ತಾ ಇದ್ದೀನಿ ಅಂದ್ರೆ ಜನದ ಆಯ್ಕೆ ಈ ದೇಶ. ನೀವು ಆಗ್ಲೇ ಕೇಳಿದ್ರಿ ಬಲವಂತ. ನಾನ್ ಯಾಕೆ ಹೇಳಿ? ಇಷ್ಟ ಆದ್ರೆ ಖಂಡಿತ ಅವ್ನು ಹೇಳ್ದೇ ಇದ್ರು ಮಾಡೇ ಮಾಡ್ತಾನೆ. ಇದ್ರಲ್ಲಿ ಏನಾದ್ರೂ ವಿಚಾರ ಇಷ್ಟ ಆದ್ರೆ, ನಮ್ಮಲ್ಲಿ ಸತ್ಯ ಅನ್ಸಿದ್ರೆ, ಇದ್ರಲ್ಲಿ ಏನಾದ್ರೂ ನಿಮ್ಗೆ ಇಷ್ಟ ಆಗೋ ಅಂಶ ಇದ್ರೆ ಖಂಡಿತ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಎಲ್ಲರಿಗೂ ಎತ್ತೆ ಸವಾಲ ಮುಲ್ಗಿ ಜಿನ್ಗೆ ತರಫ್ ಸೆ ಮೈ ಇರ್ಲಿ ನಿಮ್ಗೆ ಎಷ್ಟೇ ಸಮಯ ಸಂದರ್ಭದಲ್ಲಿ ಬೇಕು ಅನ್ಸಿದ್ರೆ, ನನ್ನಲ್ಲಿ ಮಾತ್ ಬರುತ್ತೆ ಅಂತ ಅಲ್ಲ, ನನ್ನ ಹತ್ರ ವಿಚಾರ ಇದ್ರೆ ಕರೆದು ಮಾತಾಡ್ಸಿ. ನನ್ ಈಸ್ ಎ ಥಿಂಕರ್. Yes, definitely guys. So we are going to end the funcast over here, and if you like what Mr. Akbar Sindhuli said right now, Akbar Sindhuli ಅವರು ಹೇಳಿದ್ದು ಅವ್ರ ಮಾತು ನಿಮ್ಗೆ ಇಷ್ಟ ಆದ್ರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, and if you want we can make a part 2 of this as well. Okay. ತಮಾಷೆ ಮಾಡ್ತೀನಿ ಅಂತ ಬಂದು ಕಾಮಿಡಿ ಇವಾಗ ಎತ್ತಗೆ ಕಾಮಿಡಿ ಇಲ್ಲ ಸರ್, ಇದು ಈ ತರ ಕಾಮಿಡಿ ನಮ್ಗೆ ಬರಲ್ವಲ್ಲ. ನಗು ನಗುತ್ತಾ ನಲಿ ಅಂತ ಒಳ್ಳೆ ಇವ್ರ ಬಗ್ಗೆ ನೋಡಿ. ಇನ್ನೊಂದ್ ಇವ್ರ ಬಗ್ಗೆ ಈಗ ಇವರ ನಗು ಇದೆಯಲ್ಲ, ದೇವ್ರು ಎಲ್ಲರಿಗೂ ವಿಶೇಷವಾಗಿ ಏನೋ ಕೊಡ್ತಾರೆ. ನನ್ಗೆ ಇವ್ರು ಹೇಳಿದ್ರು ನಿಮ್ಮ ಹತ್ರ ಭಾಷೆ ಚೆನ್ನಾಗಿದೆ ಅಂತ. ನಾನ್ ಇವ್ರ ಬಗ್ಗೆ ಹೇಳ್ಬೇಕು ಅಂದ್ರೆ ಇವ್ರ ನಗು ಚೆನ್ನಾಗಿದೆ. ಇಲ್ಲ ಹೈಲೈಟ್ ಆಗೋದು ಯಾವ ವಿಶೇಷತೆ ಇದೆ ಅದನ್ನೇ ಪ್ರಥಮವಾಗಿ ಹೇಳ್ಬೇಕು. ಮಾತು ನೀವು ಆಡ್ತೀರಾ, ಇನ್ನೊಬ್ಬ ಎಲ್ಲ ನಿಮ್ಮ ನಗು ಇದೆಯಲ್ಲ ಎದುರುಗಡೆ
ನಗು ಅಂದ್ರೆ ನಗು ಕಾಮಿಡಿ ಅಂತ ನಗು ಕಾಮಿಡಿ. ನಗು ಹೆಂಗಿರ್ಬೇಕು ಅಂದ್ರೆ ಎದುರುಗಡೆ ಇರೋನು ನಗಿಸ್ಬೇಕು, ಆ ತರ ನಗುಗೆ ನಗು ಅಂತಾರೆ. ಇನ್ನೊಬ್ಬ ಅಳ್ಬೇಕು ಅನ್ನೋ ನಗು ಅದಕ್ಕೆ ಉರ್ಸೋದು ಅಂತಾರೆ. ಇವರು ಕೆಲವ್ರಿಗೆ ತುಂಬಾ ನಗಿಸ್ತಾರೆ, ಕೆಲವ್ರು ತುಂಬಾ ಉರಿಸ್ತಾರೆ. ಅಯ್ಯೋ ತುಂಬಾ ಉರ್ಸೋರು ಯಾರು ಅಂತ ತಮ್ಗೆಲ್ಲರಿಗೂ ಗೊತ್ತಿರುತ್ತೆ. ಇವ್ರ ವಿಡಿಯೋಗಳನ್ನ ನೀವು ವಾಚ್ ಮಾಡಿದಾಗ ಯಾರಿಗ್ ಗುರುಸ್ತಾವ್ರೆ ಯಾರಿಗ್ ನಗಿಸ್ತಾವ್ರೆ ಅನ್ನೋದು ಗೊತ್ತಾಗುತ್ತೆ. ಹಾಗಾಗಿ इतना खुद इमरान भाई एंकरिंग अगर कुछ है बाबूदा हाथ मिला को बात करना शुरू करते ही तो हमारे बारे ये तो ये कैसे मालूम है ये जरा रहती क्या करते बोल रहे हो जी साथ में रहती ना उनको भी बोल रही तो सवाल ನೈ ये देखो ये जोरों की फितरत का ಒಂದು ಸಿನಿಮಾ ಸ್ನೇಹಿತರೆ, ಒಂದು ಸಿನಿಮಾದಲ್ಲಿ ಇವ್ರ ಬಗ್ಗೆ ಒಂದ್ ಎರಡು ಮಾತು ಹೇಳ್ಬಿಡ್ತೀನಿ. ಒಂದು ಸಿನಿಮಾದಲ್ಲಿ ನಾಯಕ ನಟ, ಒಂದು ಪೋಷಕ ನಟ, ಇನ್ನೊಂದು ಸಪೋರ್ಟಿಂಗ್ ಆಕ್ಟರ್, ನಮ್ಮ ಒಂದು ಸಹ ಕಲಾವಿದರು ಅಂತಾನೆ ಹೇಳ್ತೀವಿ. ಅಲ್ಲ ಕೋ ಆಕ್ಟರ್ ಅಲ್ಲ, ನೀವೇ ನಾಯಕರು ಈ ಒಂದು ಕಥೆಯಲ್ಲಿ. ನಾನ್ ಕಾಮಿಡಿಯನ್ ಸರ್. ಯಾರಾದ್ರೂ ನಾವ್ ಯಾರಾದ್ರೂ ಹೀರೋ ಅಂತ ತಕೊಂಡ್ರೆ ಜನ ನಗ್ತಾರೆ. ಕಲರ್ ಅಲ್ಲಿ, ಕೂದ್ಲಲ್ಲಿ, ಗ್ಲಾಸ್ ಅಲ್ಲಿ, ನೀವು ಹಾಕಿರೋ ಬಟ್ಟೆಲಿ ನಾವ್ ಹೀರೋ ಅಂತ ತಗೊಂಡ್ರು ನಿಮ್ ಪಟ್ಟಕ್ಕೆ ಹೀರೋ ಅಂತ ಕೊಡೋದು. ನಾವ್ ಏನಂತ ಹೇಳ್ಕೊಂಡು ಕಿತ್ಕೊಂಡಂಗ ಆಗುತ್ತೆ. ಅದು ಕೊಡೋದ್ ನಿಮ್ಗೆ ಹೀರೋ. ಫೀಲ್ಸ್ ಬೆಟರ್ ಟುಡೇ. ಸ್ನೇಹಿತರೆ, ಅತ್ಯಂತ ಹಾಸ್ಯಾಸ್ಪದವಾಗಿ ಕೆಲವೊಂದು ವಿಚಾರನ ಜನಕ್ಕೆ ಮುಟ್ಟಿಸ್ಬೇಕು ಅಂತಾನೆ ಅವ್ರು ಹಾಸ್ಯ ಮಾಡೋದು. ಮತ್ತೆ ಸ್ವಾಭಾವಿಕವಾಗಿ ಹಾಸ್ಯ ಪ್ರಜ್ಞೆ ಚೆನ್ನಾಗಿದೆ. ಎದುರುಗಡೆ ಇರುವಂತ ವ್ಯಕ್ತಿ ಖುಷಿಯಿಂದಿದ್ರೇನೆ ಕೆಲವೊಂದು ವಿಚಾರಕ್ಕೆ ಒಳ್ಳೇದು ಅಂತ ಅವ್ರು ನಂಬಿದ್ದಾರೆ. ಹಾಗಾಗಿ ಅವ್ರು ಯಾವುದೇ ಒಂದು ವಿಚಾರನ ಹೇಳ್ಬೇಕು ಅಂದ್ರೆ ಹಾಸ್ಯಾಸ್ಪದವನ್ನ ಪ್ರಮುಖವಾಗಿ ಇಡ್ತಾರೆ. ಇವರು ವಿಚಾರದಲ್ಲಿ ಒಂದಷ್ಟು ನಗು, ಅದು ಹಾಸ್ಯನೇ, ಆದ್ರೆ ನಗಿಸಿ ಕೆಲವರಿಗೆ ಜನಕ್ಕೆ ಮರಳು ಮಾಡುವಂತಹ ಒಂದು ಇದು. ನಮ್ ಬಗ್ಗೆ ನಾನು ಹೇಳ್ಕೋಬೇಕು ಅಂದ್ರೆ ನೀವ್ ಹೆಂಗಾದ್ರೂ ನೋಡಿ ವಿಚಾರಕ್ಕೆ ಬನ್ನಿ, ಹೆಂಗಾದ್ರೂ ನೋಡಿ ವಿಡಿಯೋನ ವಿಚಾರಕ್ಕೆ ಅರ್ಥ ಮಾಡ್ಕೊಳ್ಳಿ, ಅಷ್ಟೇ ನನ್ನ ಮಾತು. So please do subscribe to the channel and comment us who do you want to see next on the Funcast. आज का फनकास्ट जरा पॉलिटिकली चलेगा, सामने पीछे होगा, एंडिंग अच्छी होगी। वो मुसाफा करे ना वो बोल नहीं, इन ऊपर के सवाल डाल को पेपर करा ले। ಅದು ಹಳ್ಳಿ ಕಡೆಗಳಲ್ಲಿ ಒಳ್ಳೆ ಇದು. ನಾನು ನಿಮ್ಗೆ ಗೊತ್ತಿಲ್ಲ, ಹಳ್ಳಿ ಕಡೆ ವ್ಯಾಪಾರ ಅದು. ಕೈ ಕೊಡಿ, ಇದು ಹಾಕ್ಬಿಡಿ. ಓಕೆ, ಅಲ್ಲಿ ಇಲ್ಲಿ ಬರೀ ಹಿಂಗೆ ಬೆರಳಲ್ಲಿ 3000. ಹಂಗೆ this is 2000. ಯಾರಿಗೂ ಗೊತ್ತಾಗದಂತೆ nobody will know what is the final price we have decided. just between you and me. ಅಷ್ಟೇ. ಇದು तुम्हें कहता कन्नड़ इन घर में कन्नड़ बात कर रहे बेपार कैसा होता वो मालूम नहीं है. ನೀವು ಸಂತೆ ನಡೀತದೆ ಹಳ್ಳಿ ಕಡೆಯಲ್ಲಿ, ಆ ಸಂತೆಯಲ್ಲಿ ಹೋದಾಗ ಇದೇ ನಡೆಯೋದು. ದನಗಳ ವ್ಯಾಪಾರದಲ್ಲಿ, ಕುರಿಗಳ ವ್ಯಾಪಾರದಲ್ಲಿ. सबको मैं क्या ये टवल में हाथ डाल को बोलूं सब्सक्राइब कर